ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ನೀರು ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ರಾತ್ರಿ ನಾನು 1.5 ಗ್ಲಾಸ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ಇವಾಗ ಮತ್ತೊಮ್ಮೆ ತೊಳ್ಕೊಂಡು ಬರ್ತೀನಿ. ಇದನ್ನು ಇವಾಗ ನೋಡಿ ತೊಳ್ಕೊಂಡು ಬಂದಾಗಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣದಾಗಿ, ಅಂದರೆ ತುಂಬ ನೈಸಾಗಿ ರುಬ್ಬಬೇಕು. ತರಿ ತರಿ ಇರಬಾರ್ದು, ರವೆ ರವೆ ಟೈಪ್ ಇರಬಾರ್ದು, ಆ ಥರ ಸಣ್ಣದಾಗಿ ರುಬ್ಬಬೇಕು. ಇದು ನೋಡಿ ತುಂಬ ವೈಟ್ ಇರೋದು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿದಿರೋದು ಹಾಕ್ಕೊಂಡಿದ್ದೀನಿ. ಚಿಕ್ಕದು 2 ಪೀಸು ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ 2 ಪೀಸ್ ನೀರುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ತುಂಬ ನೈಸಾಗಿ ರುಬ್ಬಬೇಕು. ನೋಡಿ ಇವಾಗ ರುಬ್ಬಿ ಆಗಿದೆ. ಇವಾಗ ಒಂದು ಪಾತ್ರೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರ್ ತೊಳೆದು ಅದನ್ನು ಕೂಡ ಹಾಕ್ಕೊಳ್ತೀನಿ ನೀರನ್ನು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರುಳ್ಳಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ, 2 ಪೀಸು, ಅಂದರೆ ಒಂದು ನೀರುಳ್ಳಿಯಲ್ಲಿ 1/4 ಭಾಗ ಹಾಕ್ಕೊಂಡಿದ್ದೀನಿ ನಾನು. ಮೀಡಿಯಮ್ ಸೈಜ್ ಸಣ್ಣ ನೀರುಳ್ಳಿಯಲ್ಲಿ 1/4 ಭಾಗದಷ್ಟು ನೀರುಳ್ಳಿ ಹಾಕ್ಕೊಂಡಿದ್ದೀನಿ. ಇವಾಗ ಚಟ್ನಿಗೆ ಹಸಿಮೆಣಸಿನ್ಕಾಯಿ ಹುರ್ಕೊಂಡಿರೋದು ಮತ್ತು ಬೆಳ್ಳುಳ್ಳಿ, ಇದು ತೆಂಗಿನಕಾಯಿ ಹಸಿದು ತುರ್ಕೊಂಡಿರೋದು, ಅದು ಚಳಿಗೆಲ್ಲ ಒಂಥರ ಆಗಿದೆ ಹಸಿ ತೆಂಗಿನಕಾಯಿ ತುರಿದಿರೋದು. ಒಂದು 3-4 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿಲ್ಲ, ಬೇರೆ ಏನೂ ಹಾಕ್ತಾಯಿಲ್ಲ. ನಾನು ಒಂದೊಂದು ತಿಂಡಿಗೆ ಒಂದೊಂದು ಥರ ಚಟ್ನಿ ಮಾಡ್ಕೊಳ್ತೀನಿ. ಸ್ವಲ್ಪ ಹುಣಸೆಹಣ್ಣಿನ ಪೇಸ್ಟು, ಇನ್ನೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ದೋಸೆ, ಇಡ್ಲಿ, ಪಡ್ಡಿಗೆಲ್ಲ ಬೇರೆ ಬೇರೆ ರೀತಿ ಚಟ್ನಿ ಮಾಡ್ಕೊಳ್ತೀನಿ. ನೀರು ದೋಸೆಗೆ ನಾನು ಈ ಥರ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ ಇದು. ಇವಾಗ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ನಾವು ರುಬ್ಬಿಟ್ಕೊಂಡಂಥ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತೆಂಗಿನ ಎಣ್ಣೆ ಮತ್ತು ನೀರುಳ್ಳಿ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ. ಇದು ಕಬ್ಬಿಣದ ತಾವ, ಅದಕ್ಕೆ ಚೆನ್ನಾಗಿ ಸ್ವಲ್ಪ ಫಸ್ಟ್ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಒರೆಸ್ಕೋಬೇಕು ಈ ಥರ ಟಿಶ್ಯೂ ಪೇಪರಲ್ಲಿ. ಹಂಚು ಚೆನ್ನಾಗಿ ಕಾಯಬೇಕು. ಇವಾಗ ಒಂದು ಅರ್ಧ ಲೀಟ್ರ್ ನೀರಿನ ಬಾಟ್ಲಿಗೆ ಹೋಲ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಇದೇನಾಗಿದೆ ಅಂದರೆ ಹೋಲ್ ಒಂದು ಸ್ವಲ್ಪ ದಪ್ಪ ಆಯಿತು, ಚೆನ್ನಾಗಿ ಬಂದಿದೆ ಅಂದರೆ ದೋಸೆ. ಹೋಲ್ ದಪ್ಪ ಆಗಿದೆ. ಫಸ್ಟ್ ದೋಸೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಮತ್ತು ಒಂದು 3 ದೋಸೆ ಆದಮೇಲೆ ಚೆನ್ನಾಗಿ ಬರುತ್ತೆ. ದೋಸೆ ಹಾಕಿದ ಮೇಲೆ ಮುಚ್ಚಿಡಬೇಕಿಲ್ಲ ಅಂದರೆ ಮೇಲೆ ಆರುತ್ತೆ ಇದು. ನಾನಿಲ್ಲಿ 2 ಸೈಡ್ ಬೇಯಿಸ್ಕೊಳ್ತೀನಿ. ನಂಗೊಂದು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ಒಂದು ಸೈಡ್ ಬೇಯಿಸಿದರೆ ಸಾಕು, ಬೆಂದಿದೆ ಆಲ್ರೆಡಿ ಇದು. ನಾನು ಇನ್ನೂ 2 ಸೈಡ್ ಬೇಯಿಸ್ಕೊಂಡು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಇಟ್ಕೊಂಡು ಆಮೇಲೆ ತಿನ್ನೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಎಕ್ಸ್ಟ್ರಾ ಇದು ಒರೆಸ್ಕೋಬೇಕು ಮತ್ತು ಎಣ್ಣೆ ಹಚ್ಕೋಬೇಕು. ಕಬ್ಬಿಣದ ತಾವ ಅಲ್ವ, ಹಾಗಾಗಿ ಎಣ್ಣೆ ಹಾಕ್ಕೋಬೇಕು. ಈ ಥರ ಹಾಕಿದರೆ ಲೇಟ್ ಆಗುತ್ತೆ ನೋಡಿ. ನಂದು ಗ್ಯಾಸ್ ಎಲ್ಲ ಫುಲ್ಲು ಹಿಟ್ಟಲ್ಲೇ ಆಗಿತ್ತು. ಆಮೇಲೆ ಎಲ್ಲ ಕ್ಲೀನ್ ಮಾಡಿ ಹಂಚಿಟ್ಕೊಂಡಿದ್ದೆ, ಮತ್ತು ವಾಪಸ್ ಇನ್ನೊಂದು ಸಲ ಕ್ಲೀನ್ ಮಾಡಿದೆ. ಇದಕ್ಕೆ ಹಾಕಿದ ತಕ್ಷಣ ಮುಚ್ಚಿಬಿಡೋಕೆ ಈ ಥರ. ನಿಮಗೆ ಫಸ್ಟ್ ತೋರಿಸಿದ್ದು ದಪ್ಪ ಹೋಲ್ ಮಾಡ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗ್ ಫಸ್ಟಲ್ಲಿ. ನಮ್ಮ ಮನೇಲಿ ಬಾಟ್ಲಿನೇ ಇರಲಿಲ್ಲ, 1-2 ಬಾಟ್ಲಿ ಇತ್ತಷ್ಟೇ, ಅದರಲ್ಲೇ ತೋರಿಸ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ಬಾಟ್ಲಿಯಲ್ಲಿ ಹೋಲನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಹುಡುಕಿ ತೊಗೊಂಡಿರೋದು ಬಾಟ್ಲಿಗಳು ನೋಡಿ. ಒಂದು ಸ್ವಲ್ಪ ಚಿಕ್ಕದು ಹೋಲ್ ಮಾಡ್ಕೊಂಡಕ್ಕೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ. ನಮಗೆ ಚಮಚದ ಬೇಡ, ಆ ಥರ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ತುಂಬ ಹೋಲ್ ಜಾಸ್ತಿ ಮಾಡ್ಕೋಬಾರ್ದು, ಅಂದರೆ ಒಂದು 3-4 ಹೋಲ್ ಇರಬೇಕಷ್ಟೇ. ಆಮೇಲೆ ತುಂಬ ಅಗಲ ಮಾಡ್ಕೋಬಾರ್ದು, ಮೀಡಿಯಮ್ ಸೈಜ್ ಹೋಲ್ ಮಾಡ್ಕೋಬೇಕು ನಾವು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ, ಎಲ್ಲಿ ಹಾಳಾಗೋದಿಲ್ಲ, ಹಿಟ್ಟು ಕೂಡ ಹಾರೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ.
ತುಂಬ ದೊಡ್ಡ ಹೋಲ್ ಮಾಡ್ಕೋಬಾರ್ದು, ತುಂಬ ಚಿಕ್ಕದು ಮಾಡಬಾರ್ದು. ಮೀಡಿಯಮ್ ಆಗಿ ಒಂದು 3-4 ಹತ್ರ 4-5 ಹತ್ರ ಮಾಡ್ಕೊಂಡ್ರೂ ಸಾಕು ಹೋಲು. ನೋಡಿ ಎಷ್ಟು ಚೆನ್ನಾಗಿದೆ ದೋಸೆ, ಬಿಳಿ ಬಿಳಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿಲ್ಲಿ ರೋಸ್ಟ್ ಮಾಡ್ಕೊಂಡು ದೋಸೆ ಇದು 2 ಕಡೆನೂ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ತೆಳುವಾಗಿ ಬಂದಿದೆ ನೋಡಿ. ತೂತು ತೂತಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ತೆಳುವಾಗಿದೆ. ಇದು ನೋಡಿ ಸ್ಮೂತ್ ಆಗಿದೆ, ಅದು ರೋಸ್ಟ್ ಮಾಡಿದ್ದು ಸ್ಮೂತ್ ಮಾಡ್ಕೊಂಡಿರೋದು. ಇದು ನೋಡಿ ಎಷ್ಟು ತೆಳುವಾಗಿ, ಎಷ್ಟು ತೂತಾಗಿದೆ, ತೂತು ತೂತಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಾಗಿದೆ. ಈ ಥರ ಮಾಡ್ಕೊಳ್ಳಿ, ನೀವು ಯಾರಾದರೂ ಮಾಡ್ಬೋದು, ಮಾಡೋಕ್ಕೆ ಬರದೇ ಇದ್ದವ್ರು ಕೂಡ ಮಾಡ್ಬೋದು. ಇದು ನಿನ್ನೆ ಮಾಡಿದ್ದು ಗಸಿ ಇತ್ತು ಮತ್ತು ಚಟ್ನಿ ಚೆನ್ನಾಗಿರುತ್ತೆ. ನಿನ್ನೆ ನಾನು ಪೂರಿ ಮಾಡಿದೆ, ಅದ್ರ ಜೊತೆಗೆ ಕಾಲಿಫ್ಲವರ್ದು ಸಾಗು ಮಾಡಿದ್ದೆ. ನೋಡಿ ಎಷ್ಟು ತೆಳುವಾಗಿ, ಎಷ್ಟು ವೈಟಾಗಿ ಕಾಣಿಸುತ್ತೆ ನೋಡಿ, ಎಲ್ಲಿ ಏನೂ ಆಗಿಲ್ಲ, ತುಂಬ ಬಿಳಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಎಷ್ಟು ತೆಳ್ಳಗೆ ಬಂದಿದೆ, ಹೇಗಾದರೂ ಹಾಕೋಬೋದು, ಹಾಳೇ ಆಗೋದಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.